नमः। हरिः ओम्। व्यासाय भवनाशाय श्रीशाय गुणराशये विद्याय शुद्धविद्याय मध्वाय च नमो नमः। भवति दुर्भावादिडमो कोऽपि वाग्मी जडमदिनविजन्तुर्जायते प्राज्ञमूलिः सकलवचनचेतो देवता भारती सा भावचसे धत्तां सन्निधिं मानसे च तपो विद्याविरक्त्यादिसद्गुणोमुखाकरानहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय सद्धर्मरताय च भजतां कल्पवृक्षाय नमतां कामधेनवे ब्रह्मचर्य हरिप्रीतिसुविद्यापादशालिनः इष्टदान् कष्टहर्तॄन्नः विद्यामान्यान् नमः। श्रीगुरुभ्यो नमः। ಹರಿಯ ಪ್ರತಿಬಿಂಬವಾದಂತಹ ಜಗತ್ತಿಗಿಂತ ಭಗವಂತ ಅತ್ಯಂತ ಭಿನ್ನನಾಗಿರ್ತಾನೆ ಎಂಬಂತಹ ವಿಷಯದಲ್ಲಿ ಕನ್ನಡಿಯ ದೃಷ್ಟಾಂತವನ್ನು ನೀಡಿ ಸಮರ್ಥನೆ ಮಾಡಿದರು. ಕನ್ನಡಿಯಲ್ಲಿ ಯಾವ ರೀತಿಯಾಗಿ ಪ್ರತಿಬಿಂಬ ಎಂಬುದು ಪ್ರತಿಫಲಿಸ್ತದೋ ಅಲ್ಲಿ ಆ ಬಿಂಬಕ್ಕಿಂತ ಪ್ರತಿಬಿಂಬ ಸಂಪೂರ್ಣವಾಗಿ ವಿರುದ್ಧವಾಗಿರುತ್ತದೆ. ಯಾಕೆ ಅಂತ ಕೇಳಿದ್ರೆ ಬಿಂಬ ಅದು ಪೂರ್ವಾಭಿಮುಖವಾಗಿದ್ದರೆ ಪ್ರತಿಬಿಂಬ ಕನ್ನಡಿಯಲ್ಲಿ ಪ್ರತಿಫಲಿತವಾದಂತಹ ಪ್ರತಿಬಿಂಬ ಅದು ಪಶ್ಚಿಮ ದಿಕ್ಕಿಗೆ ಅಭಿಮುಖವಾಗಿರುತ್ತದೆ. ಹೀಗೆ ವಿರುದ್ಧ ಧರ್ಮಾಧಿಕರಣತ್ವ ಇರುವಂತಹದ್ದು. ಇಂತಹ ವಿರುದ್ಧ ಧರ್ಮಾಧಿಕರಣತ್ವ ಇರುವಂತೆಯೇ ಭಗವಂತನೂ ಕೂಡ ಆ ಜೀವನಿಗೆ ಪ್ರತ್ಯೇಕವಾಗಿ ತಾನು ಬಿಂಬಸ್ಥಾನೀಯನಾಗಿ ನಾವೆಲ್ಲರೂ ಕೂಡ ಪ್ರತಿಬಿಂಬ ರೂಪವಾಗಿ ಭಗವಂತನ ಅನುಸರಿಸಿಕೊಂಡು ನಾವು ಇರುವಂತಹದ್ದು ಎಂಬುದಾಗಿ ಜಗನ್ನಾಥದಾಸರು ಆ ಹಿಂದಿನ ಪದ್ಯದ ಮೂಲಕವಾಗಿ ಅದನ್ನು ಸ್ಪಷ್ಟಪಡಿಸಿದರು. ಅದಾದ ಮೇಲೆ ಬಿಂಬರಿನಿಪರು ಸ್ವೋತ್ತಮರು ಪ್ರತಿಬಿಂಬರಿನಿಪರು ಸ್ವ ಅವರರು ಬಿಂಬಗಳೊಳಗೆ ಕೇವಲ ಬಿಂಬ ಹರಿಯೆಂದು ಸಂಭ್ರಮದಿ ಪಾಡುತ್ತಲಿ ನೋಡುತ್ತ ಉಂಡು ಇಡುವುದು ಕೊಡುವುದೇ ಅಂಬುಜಾಂಬಕನಂಘ್ರಿ ಪೂಜೆಗಳೆಂದು ನುಡಿದಾಡು. ಭಗವಂತನನ್ನು ಚಿಂತನೆ ಮಾಡಬೇಕು. ಯಾವ ರೀತಿಯಾಗಿ ಅಂತ ಕೇಳಿದ್ರೆ ಹೇಳ್ತಾರೆ ಬಿಂಬರಿನಿಪರು ಸ್ವೋತ್ತಮರು ಅಂತ. ಅಥವಾ ಕೆಳಗಿನ ಕಕ್ಷೆಯಲ್ಲಿ ಬರುವಂತಹ ದೇವತೆಗಳಿಗೆ ಉತ್ತಮ ಕಕ್ಷೆಯಲ್ಲಿರುವಂತಹ ದೇವತೆಗಳೆಲ್ಲರೂ ಕೂಡ ಅವರು ಬಿಂಬರು ನೆನೆಸಿರ್ತಾರೆ. ಉತ್ತಮರೆಲ್ಲರೂ ಕೂಡ ಬಿಂಬಸ್ಥಾನೀಯರು. ಕೆಳಗಿನ ವ್ಯವಸ್ಥೆಯಲ್ಲಿರುವಂಥವರಿಗೆ ಮೇಲಿನ ದೇವತೆಗಳು ಅವರು ಬಿಂಬಸ್ಥಾನೀಯರು. ಇನ್ನು ತನಗಿಂತ ಕಡಿಮೆಯಾದವರೇ ತನ್ನ ಕಕ್ಷೆಗಿಂತ ಕೆಳಗಿನ ಕಕ್ಷೆಯಲ್ಲಿರತಕ್ಕಂಥವರಿಗೆ ಅವರು ಪ್ರತಿಬಿಂಬರೆನಿಸ್ತಾರೆ. ಅಂದರೆ ಏನಾಯಿತು, ಉತ್ತಮರು ಬಿಂಬರು ಅಂತ ಎನಿಸ್ತಾರೆ. ಅದಾದ ಮೇಲೆ ತನಗಿಂತ ಕೆಳಗಿನ ವ್ಯವಸ್ಥೆಯಲ್ಲಿರುವವರು ಅವರು ಪ್ರತಿಬಿಂಬಸ್ಥಾನೀಯರು ಅಂತ ಅನಿಸಿಕೊಳ್ತಾರೆ. ಹೀಗೆ ಪ್ರತಿಬಿಂಬಗಳಲ್ಲಿ ಕೇವಲ ಬಿಂಬನಾಗಿ ಭಗವಂತ ಎಲ್ಲರಲ್ಲಿಯೂ ಕೂಡ ಬಿಂಬಸ್ಥಾನೀಯನಾಗಿ ಬಿಂಬರೂಪನಾಗಿ ಇರುವಂತಹದ್ದು ಅದು ಭಗವಂತನೇ. ತೃಣಾದಿಗಳಿಂದ ಆರಂಭಿಸಿಕೊಂಡು ಎಲ್ಲ ಜೀವದಗಳ ಪರ್ಯಂತ ಭಗವಂತನೇ ಅಲ್ಲಿ ಅವರನ್ನು ನಿಯಮನೆ ಮಾಡುವಂತಹದ್ದು. ಭಗವಂತನನ್ನು ಬಿಟ್ಟು ಉಳಿದ ಯಾರೂ ಕೂಡ ಅಲ್ಲಿ ಉಳಿದವರು ಕೆಳಗಿನ ದೇವತೆಗಳು ಯಾರೂ ಕೂಡ ಬಿಂಬರೆನಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ
ಬಿಂಬನಾಗಿ ಎಲ್ಲರ ಜೀವರಾಶಿಗಳಲ್ಲಿಯೂ ಕೂಡ ಮುಖ್ಯನಾಗಿರುವಂತಹದ್ದು ಅದು ಭಗವಂತ. ಇದನ್ನು ಏನು ಮಾಡಬೇಕು ಅಂತ ಕೇಳಿದ್ರೆ ಸಂಭ್ರಮದಿಂದ ಇದನ್ನು ತಿಳ್ಕೊಳ್ಬೇಕು. ಇದನ್ನು ಹರಿ ನಡೆಯದಿರಲು ನಡೆಯುವುದಿಲ್ಲಿ ಜಗ, ಹರಿ ನುಡಿಯದಿಲ್ಲಿ ಜಗ, ಹರಿ ನೋಡದಿಲ್ಲಿ ಜಗ. ಇದೇ ರೀತಿಯಾಗಿ ಏನು ಯಾರು ಇದ್ದದ್ದರಿಂದಾಗಿ ಜಗತ್ತಿನ ಚೇಷ್ಟೆಗಳು ನಡೆಯುತ್ತವೋ ಅದು ಭಗವಂತ. ಯಾಕೆ ಅಂತ ಕೇಳಿದರೆ ಭಗವಂತ ಈ ಇಂದ್ರಿಯಗಳಲ್ಲಿ ತಾನು ಪ್ರವೇಶವನ್ನು ಮಾಡಿ ಆಯಾಯ ಕರ್ಮಗಳನ್ನು ಮಾಡ್ತಾನೆ. ಭಗವಂತ ಇದ್ರೆ ತಾನೆ ಅಲ್ಲಿ ಎಲ್ಲ ರೀತಿಯಾಗಿರತಕ್ಕಂತಹ ಜೀವರಾಶಿಗಳು ಮಾತನಾಡುತ್ತಾರೆ, ಜೀವರಾಶಿಗಳು ನೋಡ್ತಾರೆ. ನೋಡುವಿಕೆ, ಮಾತನಾಡುವಿಕೆ, ಅದೇ ರೀತಿಯಾಗಿ ಸಂಭ್ರಮದಿಂದ ಇರುವಿಕೆ, ಇದೆಲ್ಲವೂ ಕೂಡ ಹೇಗೆ ಯಾರಿಂದ ನಡೆಯುವುದು ಅಂತ ಕೇಳಿದರೆ ಅದು ಭಗವಂತ. ಇದನ್ನು ಅಂದರೆ ವಿಷಯ ಏನಾಯಿತು ಅಂತ ಕೇಳಿದ್ರೆ ಬಿಂಬರೆನಿಪರು ಸ್ವೋತ್ತಮರು, ಉತ್ತಮ ದೇವತೆಗಳು ಕೆಳಗಿನ ವ್ಯವಸ್ಥೆಯಲ್ಲಿರತಕ್ಕಂತಹ ದೇವತೆಗಳಿಗೆ ಬಿಂಬಸ್ಥಾನೀಯರು. ಪ್ರತಿಬಿಂಬರೆನಿಪರು ಸ್ವ ಅವರರು, ತನಗಿಂತ ಕೆಳಗಿನ ಕಕ್ಷೆಯಲ್ಲಿರುವಂಥವರಿಗೆ ಅವರು ಪ್ರತಿಬಿಂಬ ಅಂತ ಅನಿಸಿಕೊಳ್ಳುತ್ತಾರೆ. ಹೀಗೆ ಬಿಂಬಗಳೊಳಗೆ ಪ್ರತಿಬಿಂಬದಲ್ಲಿ ಪ್ರತಿಬಿಂಬೋಸ್ಮಿ ಅಂತ ನಾರಾಯಣನ ಧ್ಯಾನದಲ್ಲಿ ಹೇಳುವಾಗ ಉದ್ಧಾರ ಮಾಡ್ತಾರೆ. ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವಯದ್ಯಪಿ ಚಾಂದರಂ, ಹೇ ಸ್ವಾಮಿನ್ನ ನಿರ್ದೋಷ ಮದ್ದೋಷಂ ವಿರೇಚಯ ಅಂತ ಹೇಳಿಕೊಂಡು ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ. ನೀನು ಬಿಂಬಸ್ಥಾನೀಯನಾಗಿದ್ದಿ, ನಾವೆಲ್ಲರೂ ಕೂಡ ಪ್ರತಿಬಿಂಬರೆನಿಸಿದ್ದೇವೆ. ಆದ್ದರಿಂದ ನಮ್ಮಲ್ಲಿರತಕ್ಕಂತಹ ದೋಷವನ್ನು ಅದನ್ನು ದೂರ ಮಾಡು ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡುತ್ತೇವೆ. ಅದೇ ರೀತಿಯಾಗಿ ಈ ರೀತಿಯಾಗಿ ಭಗವಂತನ ಸಂಭ್ರಮವನ್ನು, ಭಗವಂತ ಮಾಡುವಂತಹ ಒಂದೊಂದು ಕ್ರಿಯೆಗಳನ್ನು ನಾವೇನು ಮಾಡಬೇಕು ಅಂತಂದರೆ ಅದನ್ನು ಪಾಡಬೇಕು, ಅದನ್ನು ಎಲ್ಲ ಕಡೆಗಳಲ್ಲೂ ಕೂಡ ಪ್ರಚಾರ ಮಾಡಬೇಕು. ಈ ರೀತಿಯಾಗಿ ಅದನ್ನು ಹೇಳಿ ಹಾಡುತ್ತಾ ನೋಡುತ್ತಾ ಎಲ್ಲವನ್ನು ಮಾಡುವಾಗ ಭಗವಂತನಿಗೆ ನಾವು ಏನು ಮಾಡ್ತೇವೆಯೋ ಉಂಡು ಉಡು ಇಡುವುದು ಕೊಡುವುದು ತತ್ ಎಲ್ಲ ಅಂಬುಜಾಂಗ ಭಗವಂತನಿಗೆ ನಾವು ಮಾಡುವಂತಹ ಒಂದು ಸೇವೆ. ಭಗವಂತನಲ್ಲದೆ ಇತರ ಯಾರೂ ಕೂಡ ಯಾವುದೇ ರೀತಿಯಾದ ಕ್ರಿಯೆಗಳನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಅದೆಲ್ಲವೂ ಕೂಡ ಭಗವಂತ. ನಾವು ಹಾಡುವಂತಹದ್ದು, ನೋಡುವಂತಹದ್ದು, ಅನ್ನಾದಿಗಳನ್ನು ಸ್ವೀಕಾರ ಮಾಡುವಂತಹದ್ದು, ಬಟ್ಟೆಗಳನ್ನು ತೊಡುವಂತಹದ್ದು, ಅದೇ ರೀತಿಯಾಗಿ ಯಾವುದೋ ವಸ್ತ್ರಾದಿಗಳನ್ನು ಇಡುವುದು, ಇದೆಲ್ಲವೂ ಕೂಡ ಏನಾಗಿದೆ ಅಂತ ಕೇಳಿದರೆ ಭಗವಂತನಿಗೆ, ಪುಂಡರೀಕಾಕ್ಷನಾದಂತಹ ಭಗವಂತನಿಗೆ ನಾವು ಮಾಡುವಂತಹ ಒಂದು ಸೇವೆ ಎಂಬುದಾಗಿ ಇದನ್ನು ಅರ್ಥೈಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಭಗವಂತ ಎಲ್ಲ ಜೀವರಾಶಿಗಳಲ್ಲಿ ತಾನು ಪ್ರವೇಶವನ್ನು ಮಾಡಿ ತಾನು ಆಯಾಯ ಕೆಲಸಗಳನ್ನು ಆಯಾಯ ಕ್ರಿಯೆಗಳನ್ನು ಮಾಡ್ತಾನೆ. ಆದ್ದರಿಂದ ಇದನ್ನು ಭಗವಂತನಿಗೆ ನಾವು ಮಾಡುವಂತಹ ಸೇವೆ. ಯಾಕೆಂತಂದರೆ ಭಗವಂತನ ಅಸ್ತಿತ್ವ ಅಥವಾ ಭಗವಂತನ ಒಂದು ಶಕ್ತಿ ಸಾಮರ್ಥ್ಯಗಳು ಅದು ಇಲ್ಲ ಅಂತಾಗಿದ್ದರೆ ಜಗತ್ತು ಯಾವತ್ತೂ ಕೂಡ ಏನು ಒಂದು ಸಣ್ಣ ವ್ಯವಸ್ಥೆಗಳು ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಭಗವಂತ ಎಲ್ಲ ಜೀವರಾಶಿಗಳಲ್ಲಿ ತಾನಿದ್ದುಕೊಂಡು ಅದನ್ನು ಕ್ರಿಯಾದಿಗಳನ್ನು ನಾವು ಹೇಳ್ತೇವಲ್ವ, ಮಯಿ ಸ್ಥಿತ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿ ಅಂತ. ಆ ಸ್ವತಂತ್ರನಾಗಿರ್ತಕ್ಕಂತಹ ಸ್ವಾತಂತ್ರ್ಯಾದಿ ಗುಣವುಳ್ಳಂತಹ ಭಗವಂತ ಎಲ್ಲ ಜೀವರಾಶಿಗಳಲ್ಲಿ ಪ್ರವೇಶ ಮಾಡಿಕೊಂಡು ತಾನು ಕ್ರಿಯಾದಿಗಳನ್ನು ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಆ ಭಗವಂತ ಎಲ್ಲ ಜೀವರಾಶಿಗಳಿಗೂ ಕೂಡ ಬಿಂಬ. ಮಹಾಲಕ್ಷ್ಮೀ ದೇವಿಯಿಂದ ಆರಂಭ ಮಾಡಿ
ಅದರ ನಂತರ ಎಲ್ಲರೂ ಕೂಡ ಪ್ರತಿಬಿಂಬರೇ ಆಗಿದ್ದಾರೆ. ಮಹಾಲಕ್ಷ್ಮಿಯು ಪರಮಾತ್ಮನಿಗೆ ಪ್ರತಿಬಿಂಬವಾಗಿ, ಇನ್ನು ವಾಯು, ಸರಸ್ವತಿ, ಭಾರತಿ, ಬ್ರಹ್ಮ ಮೊದಲಾದವರು ಬಿಂಬ ತಿಳಿಸಿಕೊಳ್ತಾರೆ. ಇನ್ನು ಅವರಿಗಿಂತ ಆ ಮೇಲಿನ ದೇವತೆಗಳು ಕೆಳಗಿನ ದೇವತೆಯವರಿಗೆ ಬಿಂಬಸ್ಥಾನೀಯರು, ಕೆಳಗಿನವರು ಮೇಲಿನ ಸ್ಥಾನದವರಿಗೆ, ಮೇಲಿನ ಕಕ್ಷೆಯವರಿಗೆ ಅವರು ಪ್ರತಿಬಿಂಬರು ಅಂತ ಅನಿಸಿಕೊಳ್ತಾರೆ. ಹೀಗೆ ಬಿಂಬ ಪ್ರತಿಬಿಂಬ ಭಾವವನ್ನು ನಾವು ಅರ್ಥೈಸಿಕೊಳ್ಳಬೇಕು ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಸ್ವೋತ್ತಮರು ಅವರರು ಈ ಬಿಂಬ ಪ್ರತಿಬಿಂಬ ಭಾವವನ್ನು ನಾವು ಮುಖ್ಯವಾಗಿ ಇದನ್ನು ಅರ್ಥೈಸಿಕೊಳ್ಳಬೇಕು, ಅರ್ಥ ಮಾಡಬೇಕು. ಯಾಕೆ ಅಂತ ಕೇಳಿದರೆ ಆ ಬಿಂಬ ಭಗವಂತ ನಮ್ಮಲ್ಲಿ ಈ ತೆರನಾಗಿ ನಮ್ಮ ಕರ್ಮಗಳನ್ನು, ನಮ್ಮ ಕೆಲಸಗಳನ್ನು, ಆಯಾಯ ಕ್ರಿಯೆಗಳನ್ನು ಮಾಡಿಲ್ಲ ಅಂತಾದರೆ ಆವಾಗ ಯಾವತ್ತೂ ಕೂಡ ಏನೂ ಕೂಡ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಆ ಎಲ್ಲ ಜೀವರಾಶಿಗಳಲ್ಲಿ ಭಗವಂತ ತಾನು ಪ್ರವೇಶವನ್ನು ಮಾಡಿ ಅದರಲ್ಲಿ ಭಗವಂತ ಬೇರೆ ಬೇರೆ ರೀತಿಯಾದಂತಹ ಒಂದು ಕಾರ್ಯಗಳನ್ನು ಮಾಡಿಸ್ತಾನೆ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಹೇಳ್ತಾರೆ, ಭಗವಂತನಿಗೆ ನಾವು ಕರ್ಮಾದಿಗಳನ್ನು ಸಮರ್ಪಿಸಬೇಕು ಅಂತ. ಹರಿಯ ಕರುಣದೊಳಾದ ಭಾಗ್ಯವ ಅಂತ ಹೇಗೆ ನಾವು ದಾಸರ ಒಂದು ಪದ್ಯವನ್ನು ಅದನ್ನು ಚಿಂತನೆ ಮಾಡ್ತೇವೆ, ಅದೇ ರೀತಿಯಾಗಿ ಇಲ್ಲಿ ಹೇಳ್ತಾರೆ, ನದಿಯ ಜಲ ನದಿಗೆರೆವ ಕೆರೆದಂದದಲ್ಲಿ ಭಗವದ್ದತ್ತ ಧರ್ಮಗಳು ಉದದಿ ಶಯನ ಅರ್ಪಿಸುತ್ತ ವ್ಯಾವರ್ತ ನೀನಾಗಿ ವಿಧಿ ನಿಷೇಧಗಳಿಗೊಳಗಾಗದಲೆ ಮಾಡುತ್ತ ದರ್ವಿಯಂದದಿ ಪದುಮನಾಭನ ಸಕಲ ಕರ್ಮಗಳಲ್ಲಿ ನೆನೆಯುತ್ತಿರು. ಭಗವಂತ, ನಾವು ಭಗವಂತನಿಗೆ ಕರ್ಮಾದಿಗಳನ್ನು ಸಮರ್ಪಿಸಬೇಕು. ಯಾಕೆ ಅಂತ ಕೇಳಿದ್ರೆ ಎಲ್ಲ ಕರ್ಮಗಳ ಮುಖ್ಯ ಸ್ರೋತಸ್ಸು ಯಾರು ಕೇಳಿದ್ರೆ ಅದವನೇ ತಾನೆ. ಆದ್ದರಿಂದ ಕರ್ಮದ ಮುಖ್ಯಾಭಿಮಾನಿಯಾಗಿ ಇರುವಂಥವನು ಭಗವಂತ. ಅದಕ್ಕೋಸ್ಕರ ಹೇಳ್ತಾರೆ, ಹಿಂದಿನ ಒಂದು ಶ್ಲೋಕದ ವಿಚಾರದಲ್ಲಿ ಹಿಂದೆ ಆ ಬಿಂಬ ಪ್ರತಿಬಿಂಬ ಸ್ಥಾನವನ್ನು ಹೇಳುವಾಗ ಅದರ ಮಹಾಭಾರತ ತಾತ್ಪರ್ಯ ನಿರ್ಣಯದ ಒಂದು ಮಾತನ್ನು ಇಲ್ಲಿ ಸ್ಪಷ್ಟಪಡಿಸುತ್ತಾರೆ. ಅದನ್ನು ನಮಗೆ ಏನು ಅಂತ ಕೇಳಿದ್ರೆ, ಆಭಾಸಕೋಸ್ಯ ಪವನಸ್ಯ ರುದ್ರ ಶೇಷಾತ್ಮಕೋ ಗರುಡ ಏವ ಚ ಶಕ್ರಕಾಮೋ ವೀಂದ್ರೇಶಯೋ ಸುಧಪರೇ ದುನಯೋಶ್ಚ ಶೇಷಾತ್ ಋಷ್ಯಾದಯ ಕ್ರಮಶ ಊನಗುಣಾಶುತಾಂಶಾತ್. ಇದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳುವಂತಹ ಮಾತು. ಆಭಾಸಕ ತು ಅಥ ರಮಾಸ್ಯ ಮರುಸ್ವರೂಪಾತ್ ಶ್ರೇಷ್ಠಾಪ್ಯಜಾತಾತ್ ತದನುಗೀ ಶಿವತೋ ವರಿಷ್ಠ ತಸ್ಯಾ ಉಮಾ ವಿಪತಿನಿ ಚ ಗಿರಯಸ್ತಯೋಸ್ತು ಶಚ್ಯಾಧಿಕಾ ಕ್ರಮಶ ಏವ ತಾವಮಾಂಸಃ. ಭಗವಂತನನ್ನು ನಾವು ಯಾವ ತೆರನಾಗಿ ಯಾವ ರೀತಿಯಲ್ಲಿ ಅವನನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿದಾಗ ಅದನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಏನು ಅಂತ ಕೇಳಿದರೆ, ಆಭಾಸಕೋಸ್ಯ ಪವನಸ್ಯ ರುದ್ರಃ. ಪವನಃ ಭಗವಂತನಿಗೆ ಪ್ರಾಣದೇವರಿಗೆ ಪವನಸ್ಯ ರುದ್ರಃ, ಅಲ್ಲೇ ರುದ್ರದೇವರು ಪ್ರತಿಬಿಂಬರು. ಶೇಷಾತ್ಮಕೋ ಗರುಡ ಏವಚ ಶಕ್ರಕಾಮೋ, ಇನ್ನು ಗರುಡ, ಶೇಷ, ರುದ್ರಾದಿಗಳು ಭಗವಂತನಿಗೆ ಸಾಕ್ಷಾತ್ ಪ್ರತಿಬಿಂಬ. ಅಲ್ಲಿ ಅಬ್ರಹ್ಮವಾಯುಗಳು, ಅದವರಿಗೆ ಗರುಡ ಶೇಷ ರುದ್ರಾದಿಗಳು, ಅವರಲ್ಲಿ ಗರುಡ ಶೇಷ ರುದ್ರಾದಿಗಳಿಗೆ ಇಂದ್ರ ಮತ್ತು ಕಾಮ. ಈ ರೀತಿಯಾಗಿ ಬಿಂಬ ಪ್ರತಿಬಿಂಬ ಭಾವ ಆಯಿತು. ಇನ್ನು ಸ್ತ್ರೀಯರಲ್ಲಿಯೂ ಕೂಡ ಭಗವಂತನಿಗೆ ಸಾಕ್ಷಾತ್ ಲಕ್ಷ್ಮೀದೇವಿ ಪ್ರತಿಬಿಂಬ, ಇನ್ನು ಸರಸ್ವತಿ ಭಾರತೀಯರು, ಅದಾದಮೇಲೆ ಸೌಪರ್ಣಿ, ವಾರುಣಿ, ಪಾರ್ವತಿ, ಹೀಗೆ ಶಚಿ, ರತಿ ಇವರೆಲ್ಲರೂ ಕೂಡ
ಒಂದೊಂದು ಅಂಶದಲ್ಲಿ ಒಂದೊಂದು ರೀತಿಯಾಗಿ ಬಿಂಬ ಪ್ರತಿಬಿಂಬ ಸ್ಥಾನದಲ್ಲಿದ್ದುಕೊಂಡು ಇರುವಂಥವರು ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ನಾವು ಕರ್ಮಾದಿಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಅದರ ವಿಚಾರವನ್ನು ಹೇಗೆ ಭಗವಂತನಿಗೆ ಕರ್ಮದ ಫಲವನ್ನು ಸಮರ್ಪಣೆ ಮಾಡುವ ಬಗೆ ಹೇಗೆ ಅಂತ ಕೇಳಿದ್ರೆ, ನದಿಯ ಜಲ ನದಿಗೆರೆವ ತೆರೆದಂದದಲ್ಲಿ ಭಗವಂತನಿಗೆ ನದಿಯ ನೀರು ಅದು ಮತ್ತೆ ಪುನಃ ಆಯಾಯ ವ್ಯವಸ್ಥೆಗಳಲ್ಲಿಯೇ ಹೋಗಿ ಸೇರ್ತದೆ. ಮಾಡುವುದು ಯಾರು ಕೇಳಿದ್ರೆ ಭಗವಂತ. ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಆಯಾಯ ನದಿಗಳ ನೀರು ಆಯಾಯ ವಿಷ್ಣುರ್ವಾಯುಂ ಪ್ರಯಸ್ಕೃತ್ಯ ಸರ್ವೇ ಶ್ವೇತೇಶಂಚರಂ ಕರೋತಿ ಕಾರಯೇತ್ಯದ್ಧ ಜಗತ್ಕಾರ್ಯಂ ಅತಂದ್ರಿತ ಅಂತ. ಅತಂದ್ರಿತ ಅಲ್ಲಿ ತಂದ್ರ ಇಲ್ಲ, ಆಲಸ್ಯ ಎಂಬುದು ಕಿಂಚಿತ್ತೂ ಇಲ್ಲ. ಕರೋತಿ ಕಾರಯತಿ ತಾನು ಕೆಲಸವನ್ನು ಮಾಡ್ತಾನೆ, ಮಾಡಿಸ್ತಾನೆ ಕೂಡ. ಕರೋತಿ ಕಾರಯತಿ ಚ ಅದ್ಧ ನಿಶ್ಚಿತವಾಗಿಯೂ ಕೂಡ ಮಾಡಿಸ್ತಾನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಆ ನದಿಯ ನೀರನ್ನು ನದಿಗೆ ಅರ್ಪಣೆ ಮಾಡುವಂತಹ ರೀತಿಯಲ್ಲಿ ಭಗವಂತ ಕೊಟ್ಟಿರತಕ್ಕಂತಹದ್ದು ಪ್ರಸಿದ್ಧವಾಗಿರತಕ್ಕಂತಹ ದಾಸರ ಪದ್ಯ, ಆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ಅದೇ ರೀತಿಯಾಗಿ ಆ ಭಗವಂತ ಮಾಡಿಸಿದಂತಹ ಕರ್ಮಗಳನ್ನು ಆ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಮಾಡುವ ಮೂಲಕವಾಗಿ ನಾವು ಹೇಗಿರಬೇಕು ಅಂತ ಕೇಳಿದ್ರೆ, ಭಗವದ್ದತ್ತ ಕರ್ಮಗಳು ಧರ್ಮಗಳು ಉದಧಿಶಯನಿಗರ್ಪಿಸುತ್ತ. ಉದಧಿಶಯನ ಅಂದರೆ ಭಗವಂತ ಸಮುದ್ರಶಾಹಿಯಾಗಿರತಕ್ಕಂತಹ ಭಗವಂತನಿಗೆ ತತ್ಕರ್ಮಗಳನ್ನು ಅರ್ಪಣೆ ಮಾಡಬೇಕು. ಅರ್ಪಣೆ ಮಾಡುವ ಮೂಲಕವಾಗಿ ಹೇಗಿರಬೇಕು ಅಂತ ಕೇಳಿದ್ರೆ, ನಿರ್ಲಿಪ್ತನಾಗಿ, ಯಾವತ್ತೂ ಕೂಡ ನಿರ್ಲೇಪನಾಗಿ, ತಾನು ಅದಕ್ಕೆ ವಿಪರೀತವಾಗಿ ಹಚ್ಚಿಕೊಂಡಿರಬಾರದು. ಹೇಗೆ ಒಂದು ದೃಷ್ಟಾಂತವನ್ನು ಕೊಡುತ್ತಾರೆ, ವ್ಯಾವರ್ತನೀನಾಗಿ ನೀನು ಇರುವುದು ಹೇಗಿರಬೇಕು, ಸಂಸಾರದಲ್ಲಿ ಇರುವಂತೆ. ಯಾಕೆ ಸಂಸಾರದಲ್ಲಿ ಇದ್ರೂ ಇಲ್ಲದಂತೆ, ಹೇಗೆ ಕಮಲದ ಎಲೆ ನೀರಿನಲ್ಲಿದ್ದರೂ ಕೂಡ ನೀರಿನ ಸಂಬಂಧ ಅದಕ್ಕಿಲ್ವೋ, ಅದೇ ರೀತಿಯಾಗಿ ಸಂಸಾರದಲ್ಲಿದ್ದುಕೊಂಡು ಸಂಸಾರದ ವಿಪರೀತವಾದಂತಹ ಜಂಜಾಟಗಳನ್ನು ತಾನು ಅಂಟಿಸಿಕೊಳ್ಳದೆ ತಾನು ಅಲ್ಲಿ ಶುದ್ಧನಾಗಿ ನಿರ್ಲಿಪ್ತನಾಗಿ ಅಲ್ಲಿರಬೇಕು ಅಂತ ಹೇಳ್ತಾರೆ. ಮತ್ತು ವಿಧಿ ನಿಷೇಧಗಳಿಗೆ ಅವನಿಗೆ ಹೀಗೆ ಅವನು ಒಂದಷ್ಟು ಶಾಸ್ತ್ರಗಳು ವಿಧಿಯನ್ನು ವಿಧಿಸ್ತವೆ, ನಿಷೇಧಗಳನ್ನು ಹೇಳ್ತಾರೆ. ಇದು ಯಾರಿಗೆ ಹೇಳಿದ್ದು ಕೇಳಿದ್ರೆ, ವಿಧಿ ನಿಷೇಧಗಳು ಇರುವಂತಹದ್ದು ಅದು ಜೀವರಾಶಿಗಳಿಗೆ. ಸರ್ವೇ ವಿಧಿ ನಿಷೇಧಾ ಸ್ಯು ಏತಯೋರೇವ ಕಿಂಕರಾ ಅಂತ ಸದಾಚಾರ ಸ್ಮೃತಿಯಲ್ಲಿ ಬರುವಂತಹ ಮಾತು. ವಿಧಿ ನಿಷೇಧಗಳು ಧರ್ಮದಲ್ಲಿ ಶಾಸ್ತ್ರಗಳಲ್ಲಿ ನಮಗೆ ಅದನ್ನು ವಿಧಾನ ಮಾಡ್ತಾರೆ. ಯಾಕೆ ವಿಧಾನ ಮಾಡ್ತಾರೆ ಅಂತ ಕೇಳಿದ್ರೆ, ಆ ವಿಧಾನದಿಂದಾಗಿ ನಾವು ಆ ವಿಧಿ ನಿಷೇಧಗಳನ್ನು ಚಾಚೂ ತಪ್ಪದೆ ಅದನ್ನು ಪಾಲನೆ ಮಾಡಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಅದಕ್ಕೋಸ್ಕರ ಆ ವಿಧಿ ನಿಷೇಧಗಳನ್ನು ಮಾಡಿಕೊಂಡು ಮತ್ತೆ ಅದಕ್ಕೆ ಒಳ್ಳೆಯ ದೃಷ್ಟಾಂತವನ್ನು ಕೊಡುತ್ತಾರೆ. ವಿಧಿ ನಿಷೇಧಗಳಿಗೊಳಗಾಗದಲೇ ವಿಧಿ ನಿಷೇಧಗಳನ್ನು ಅದರಲ್ಲಿ ಮಾಡಿಕೊಂಡು ಅದರಿಂದ ವಿರುದ್ಧವಾಗಿರತಕ್ಕಂತಹ ಕರ್ಮಗಳನ್ನು ಮಾಡುವುದಲ್ಲ. ಮತ್ತು ಸೌಟಿನಂತೆ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ, ಒಳ್ಳೆಯ ಒಂದು ವಿಚಾರವನ್ನು ಮುಂದೆ ಹೇಳ್ತಾರೆ. ದರ್ವಿ ಅಂತ, ಅದು ದರ್ವಿಯನ್ನು ಯಾಕೆ ಉತ್ತರವನ್ನಾಗಿ ಕೊಟ್ಟರು ಅಂತ ಕೇಳಿದರೆ, ದರ್ವಿ ಅದು ಪಾತ್ರೆಯಲ್ಲಿ ಇರ್ತದೆ, ಬಿಸಿಯಾಗಿರತಕ್ಕಂತಹ ಪಾತ್ರೆಯಲ್ಲಿರ್ತದೆ ಅಥವಾ ತಣ್ಣಗಾಗಿರುವಂತಹ ಪಾತ್ರೆಯಲ್ಲಿ ಇರ್ತದೆ. ಅದರಲ್ಲಿ ಅದಕ್ಕೆ ರುಚಿಯಾದಿಗಳ ಜ್ಞಾನ ಇಲ್ಲವೇ ಇಲ್ಲ. ಅದು ಯಾವುದನ್ನೂ ಕೂಡ ರುಚಿಯನ್ನು ಯಾವತ್ತೂ ಕೂಡ ತನಗೆ ಅಂಟಿಸಿಕೊಳ್ಳೋದಿಲ್ಲ. ಆ ತೆರನಾಗಿ ಅಂತ ಅದಕ್ಕೋಸ್ಕರವಾಗಿ ದರ್ವಿ ಎಂದರೆ ಪದ್ಮನಾಭನ ಸಕಲ ಕರ್ಮಗಳಲ್ಲಿ ನೆನೆದಿರು. ಭಗವಂತನನ್ನು, ಪದ್ಮನಾಭನಾಗಿರತಕ್ಕಂತಹ ಭಗವಂತನನ್ನು ಏನೇ
ಕರ್ಮವನ್ನು ಮಾಡಿದ್ರೂ ಕೂಡ ಆ ಕರ್ಮದ ಸ್ವಾಮಿಯಾಗಿರತಕ್ಕಂತಹ ಭಗವಂತನನ್ನು ನಾವು ಚಿಂತನೆ ಮಾಡಬೇಕು. ಚಿಂತನೆ ಮಾಡುವ ಮೂಲಕವಾಗಿ ಅದನ್ನು ಅವನಿಗೆ ಅರ್ಪಣೆ ಮಾಡಬೇಕು ಎಂಬಂತಹ ಒಂದು ಚಿಂತನೆಯನ್ನು ನಮಗೆ ದಾಸರು ಕೊಡ್ತಾ ಇದ್ದಾರೆ. ಇದಾದ ಮೇಲೆ ಇದರ ಒಂದೊಂದು ಶಬ್ದದ ಅರ್ಥವನ್ನು ನೋಡುವುದು ಅಂತಾದರೆ ಹೇಗೆ ಅಂತ ಅದನ್ನು ಬಿಡಿಸ್ತಾರೆ. ನದಿಯಲ್ಲಿ ನಾವು ನದಿಯಲ್ಲಿ ಅರ್ಘ್ಯಾದಿಗಳನ್ನು ನೀಡುತ್ತೇವೆ. ಆ ನದಿಯಲ್ಲಿ ನೀಡುವಂತಹ ಅರ್ಘ್ಯಾದಿಗಳು ಅದನ್ನು ನಾವು ಸ್ನಾನದ ಸಂದರ್ಭದಲ್ಲಿ ಸ್ನಾನದ ಸಂಕಲ್ಪವನ್ನು ಮಾಡಿಕೊಂಡು ಅರ್ಘ್ಯಾದಿಗಳನ್ನು ನೀಡುತ್ತೇವೆ. ಅರ್ಘ್ಯಾದಿಗಳನ್ನು ನೀಡುವಾಗ ಆ ನದಿಯಲ್ಲಿ ನಾವು ಅರ್ಪಣೆ ಮಾಡುವಂತಹ ನೀರನ್ನು ನದಿಗೇನೆ ಅದನ್ನು ಮತ್ತೆ ಪುನಃ ಅರ್ಪಣೆ ಮಾಡ್ತೇವೆ. ಯಥಾಸ್ಥಿತಿಯಾಗಿ ಅರ್ಘ್ಯಾದಿಗಳನ್ನು ನೀಡುವಂತಹದ್ದು ಮತ್ತೆ ಪುನಃ ನೀಡುವುದಿಲ್ಲಿಗೆ ಕೇಳಿದ್ರೆ ಅದನ್ನು ನದಿಯಲ್ಲಿ ಅದೇ ರೀತಿಯಾಗಿ ಆ ನದಿಯ ನೀರನ್ನು ಅಲ್ಲಿಯೇ ನಾವು ಅರ್ಪಣೆ ಮಾಡುವಂತೆ ಭಗವಂತ ನಮ್ಮ ಜೀವನಲ್ಲಿ ಇದ್ದುಕೊಂಡು ತಾನು ಬೇರೆ ಬೇರೆ ವಿಧವಾದಂತಹ ಕರ್ಮಗಳನ್ನು ಮಾಡಿಸ್ತಾನೆ. ಈ ಕರ್ಮಗಳನ್ನು ಭಗವಂತ ಮಾಡಿಸ್ತಾನಲ್ವ, ಇದನ್ನು ಭಗವದ್ದತ್ತವಾದಂತಹ ಕರ್ಮಗಳು, ಭಗವದ್ ವಿಶಿಷ್ಟವಾದಂತಹ ಕರ್ಮಗಳು, ಭಗವಂತ ನಮ್ಮಿಂದ ತದ್ರೀತ್ಯ ಕರ್ಮಗಳನ್ನು ಮಾಡಿಸ್ತಾನೆ ಎಂಬ ಚಿಂತನೆ ಇದು ಇರಬೇಕು. ಈ ಕರ್ಮಗಳು ಭಗವಂತ ನಮ್ಮಿಂದ ಮಾಡಿಸುವಂತಹದ್ದು ಎಂಬ ಚಿಂತನೆ, ಭಗವಂತ ಮಾಡಿಸುವಂತಹದ್ದು ಭಗವದ್ದತ್ತ ಕರ್ಮಗಳು ಎಂಬಂತಹ ಚಿಂತನೆ ಮಾಡಿಕೊಂಡು ಮತ್ತೆ ಕರ್ಮದ ಸ್ವಾಮಿತ್ವವನ್ನು, ಕರ್ಮದ ಆ ಫಲವನ್ನು ಯಾರಿಗೆ ಅರ್ಪಿಸಬೇಕು ಅಂತ ಕೇಳಿದ್ರೆ ಭಗವಂತನಿಗೇನೆ ಹೊರತು ಇನ್ನಾರಿಗೂ ಕೂಡ ಅರ್ಪಣೆ ಮಾಡಲಿಕ್ಕಿಲ್ಲ. ಭಗವಂತನೇ ತಾನೇ ಎಲ್ಲ ಕರ್ಮಗಳ ಸ್ವಾಮಿಯಾಗಿ, ಕರ್ಮಗಳ ಅಧಿಪತಿಯಾಗಿರುವಂಥವನು ಯಾರು ಅಂತ ಕೇಳಿದ್ರೆ ಅದು ಭಗವಂತ. ಅದಕ್ಕೋಸ್ಕರ ಆ ಎಲ್ಲ ಕರ್ಮಗಳನ್ನು ಕೂಡ ಅವನಿಗೆ ನಾವು ಅರ್ಪಣೆ ಮಾಡಬೇಕು. ಮಾಡುವ ಮೂಲಕವಾಗಿ ಹೇಗಿರಬೇಕು ಅಂತ ಕೇಳಿದ್ರೆ ಧನ್ಯತೆಯನ್ನು ಪಡ್ಕೊಳ್ಬೇಕು. ಯಾಕೋ ಹೇಗೋ ಕರ್ಮಾವಧಿಗಳನ್ನು ಯಾರೋ ಮಾಡಿಸ್ತಾರೆ ಅಂತಾದರೆ ಯಾರ್ಯಾರೋ ಮಾಡಿಸಿದಂತಹ ಕರ್ಮಗಳಾಗೋದಿಲ್ಲ. ಭಗವಂತ ನಮ್ಮಲ್ಲಿದ್ದುಕೊಂಡು ತದ್ರೀತ್ಯ ಕರ್ಮಾದಿಗಳನ್ನು ಮಾಡಿಸ್ತಾನಲ್ವ, ಇದನ್ನು ಅರಿತುಕೊಂಡು ನಾವು ಕರ್ಮಾದಿಗಳನ್ನು ಮಾಡಬೇಕು. ಅಂತಹ ಕರ್ಮಗಳನ್ನು ಮಾಡುವ ಮೂಲಕವಾಗಿ ಧನ್ಯತೆಯನ್ನು, ಯಾಕೆ ಅಂತಂದರೆ ಆ ಏನು ಭಾವ ಅದು ಶುದ್ಧವಾಗಿರಬೇಕು ಅಂತ ಹೇಳ್ತಾರೆ. ಇದು ಒಂದೊಂದು ಅರ್ಘ್ಯವೂ ಕೂಡ ಹೇಗೆ ಪೂಜೆ ನೆನೆಸಿಕೊಳ್ತದೋ ಸಕಲ ಕರ್ಮಗಳು ಕೂಡ ಭಗವಂತನೇ ಆ ಎಲ್ಲ ಕರ್ತೃ ಎಂಬ ಚಿಂತನೆಯನ್ನು ಮಾಡಿಕೊಂಡು ಅವನಿಗೆ ಅರ್ಪಣೆ ಮಾಡುವಂತಹದ್ದೆಲ್ಲವೂ ಕೂಡ ಅದು ಆವಾಗ ಪೂಜೆ ನೆನೆಸಿಕೊಳ್ಳುತ್ತದೆ. ದ್ರವ್ಯಂ ಕರ್ಮ ಚಕಾಲಶ್ಚ ಅಂತ ಹೇಳಿದಾಗೇನೆ ಅನಾದಿಯಾಗಿರತಕ್ಕಂತಹ ಕರ್ಮಗಳು, ಈ ಅನಾದಿಯಾದಂತಹ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಹೇಗೆ ನೀರಿನ ಬಗ್ಗೆ ನಮಗೆ ನನ್ನ ನೀರು ಅಂತ ಇಲ್ಲ, ನನ್ನ ನೀರು ಅಂತ ಎಲ್ಲಿಯಾದರೂ ಕೂಡ ಅಭಿಮಾನ ಉಂಟಾ? ಯಾಕೆಂದರೆ ನೀರಿನ ಸ್ವಾತಂತ್ರ್ಯ ನಮ್ಮಲ್ಲಿ ಇಲ್ಲವೇ ಇಲ್ಲ. ಅದೇ ರೀತಿಯಾಗಿ ಆ ಕರ್ಮದಲ್ಲಿಯೂ ಕೂಡ ಸಿದ್ಧಮೇವ ಅನ್ನ ವಸ್ತ್ರಾದ್ಯಂ ವಿಷ್ಣು ಸ್ವತಂತ್ರಿತ ಸದಾ ಸ್ವಾರ್ಥಂ ಸಮರ್ಪಯೇತ್ ವಿಷ್ಣು ಯಥಾ ಪ್ರಾಣೇ ಸುರಾಪುರ. ಒಳ್ಳೆಯ ಒಂದು ಮಾತನ್ನು ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಈ ಸಿದ್ಧಮೇವಾನ್ನ ವಸ್ತ್ರಾದ್ಯಂ ಎಲ್ಲವೂ ಕೂಡ ಸಿದ್ಧವಾಗಿರತಕ್ಕಂತಹದ್ದು, ಆ ಎಲ್ಲ ಸಿದ್ಧವಾಗಿರತಕ್ಕಂತಹದ್ದನ್ನು ನಾವು ಯಾವ ರೀತಿಯಾಗಿ ಸ್ವಾರ್ಥಂ ಸಮರ್ಪಯೇತ್ ವಿಷ್ಣು, ನಮ್ಮ ಅರ್ಥಕ್ಕೋಸ್ಕರ ನಮ್ಮ ಪ್ರಯೋಜನಕ್ಕೋಸ್ಕರ ಇರುವಂತಹದ್ದಲ್ಲ. ಮತ್ತು ಸಮರ್ಪಯೇತ್ ವಿಷ್ಣು, ಭಗವಂತನಿಗೆ ಅದನ್ನು ಅರ್ಪಣೆ ಮಾಡಬೇಕು ಎಂಬುದಾಗಿ ಈ ಅಭಿಮಾನವನ್ನು ಬಿಟ್ಟು ಅಭಿಮಾನ ತ್ಯಾಗವನ್ನು ಮಾಡಬೇಕು. ಈ ಅಭಿಮಾನವನ್ನು ಬಿಟ್ಟು ತಾನು ಇರಬೇಕು ಎಂಬುದಾಗಿ ಹೇಳ್ತಾರೆ. ಯಥಾ
ಸರಿ, ವಿಧಿ ನಿಷೇಧಗಳನ್ನು ಹೇಗೆ ಅದನ್ನು ನಿರ್ಣಯ ಮಾಡುವಂತಹದ್ದು ಹೇಗೆ ಅಂತ ಕೇಳಿದ್ರೆ, ವಿಧಿ ನಿಷೇಧ ಅಂತ ಯಾವುದು ವಿಧಿ? ವಿಹಿತ ಕರ್ಮ ವಿಧಿ. ನಿಷೇಧ ಯಾವುದು ನಿಷಿದ್ಧ, ಯಾವುದನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಶಾಸ್ತ್ರಗಳು ನಮಗೆ ವಿಧಿ ಅಂತ ಕೆಲವನ್ನ ಕೊಟ್ಟಿದೆ. ಯಾವುದು? ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮೇತವ್ಯಂ, ದೇವಪಿತೃಕಾರ್ಯಾಭ್ಯಾಂ ನ ಪ್ರಮೇತವ್ಯಂ, ಆಚಾರ್ಯಾಯ ಪ್ರಿಯಂ ದಾನಮಾಹೃತ್ಯ ಪ್ರಜಾದಂತಂ ಮಾ ವಿವಚ್ಛೇತ್ಸಿ, ಸತ್ಯಂ ವದ ಧರ್ಮಂ ಚರ. ತೈತ್ತರೀಯ ಉಪನಿಷತ್ತಿನಲ್ಲಿ ಬರುವಂತಹ ಮಂತ್ರಗಳು. ತೈತ್ತರೀಯ ಉಪನಿಷತ್ತಿನಲ್ಲಿ ಈ ಎಲ್ಲ ಮಂತ್ರಗಳು ನಮಗೆ ವಿಧಿ ನಿಷೇಧ ವಿಧಿಗಳು. ಯಾಕೆ? ಸತ್ಯಂ ವದ ಧರ್ಮಂ ಚರ ಸ್ವಾಧ್ಯಾಯ ಮಾ ಪ್ರಮದಃ. ಸ್ವಾಧ್ಯಾಯದಿಂದಾಗಿ ಅಧ್ಯಯನದಿಂದಾಗಿ ಮಾ ಪ್ರಮದಃ, ಪ್ರಮಾದವನ್ನು ಹೊಂದಬೇಡ. ಸ್ವಾಧ್ಯಾಯ ಎಂಬುದು ನಿನಗೆ ಅವಶ್ಯವಾಗಿ ಮಾಡಲೇಬೇಕಾಗಿರುವಂತಹದ್ದು. ಸ್ವಾಧ್ಯಾಯಾತ್ ಮಾ ಪ್ರಮದಃ. ಆಚಾರ್ಯಾಯ ಪ್ರಿಯಂ ಧನಮಾಹೃತ್ಯ ಪ್ರಜಾತಂತಂ ಮಾ ವಿವಚ್ಛೇತ್ಸಿ. ಗುರುಗಳನ್ನು ಉಪಸತ್ತಿ ಮಾಡು, ಒಬ್ಬರನ್ನ ಗುರುಗಳನ್ನಾಗಿ ವರ್ಣೆ ಮಾಡು. ಒಬ್ಬರನ್ನ ಗುರುಗಳನ್ನಾಗಿ ವರ್ಣೆ ಮಾಡುವ ಮೂಲಕವಾಗಿ, ಗುರುಗಳ ಮೂಲಕವಾಗಿ ನೀನು ಏನು ಮಾಡಬೇಕು ಅಂತ ಕೇಳಿದರೆ, ಆ ಗುರುವಿನ ಮೂಲಕವಾಗಿ ನೀನು ಆ ಜ್ಞಾನ ಸಂಪಾದನೆಯನ್ನು, ಜ್ಞಾನಾರ್ಜನೆಯನ್ನು ಮಾಡಬೇಕು ಅಂತ. ಅಂದರೆ ಜ್ಞಾನಾರ್ಜನೆ ಎಂಬುದನ್ನು ನಮಗೆ ಮುಖ್ಯವಾಗಿ ಹೈಲೈಟ್ ಮಾಡುವಂತಹದ್ದು. ಯಾವುದನ್ನು ಹೈಲೈಟ್ ಮಾಡ್ತಾರೆ ಶಾಸ್ತ್ರಕಾರರು, ಪುರಾಣಕಾರರು ಕೊಟ್ಟಿರುವಂತಹ ಚಿಂತನೆ ಯಾವುದು ಅಂತ ಕೇಳಿದ್ರೆ, ಸ್ವಾಧ್ಯಾಯಾತ್ ಮಾ ಪ್ರಮದಃ, ಅಧ್ಯಯನದಿಂದಾಗಿ ಪ್ರಮಾದ ಹೊಂದಬೇಡ. ಸತ್ಯಂ ವದ, ಸತ್ಯಂ ಅದನ್ನು ನೀನು ಹೇಳಬೇಕು. ಧರ್ಮಂ ಚರ, ಯಾವುದು ಧಾರ್ಮಿಕವಾಗಿದೆಯೋ, ಯಾವುದು ಧರ್ಮವೋ ಅದನ್ನು ಮಾಡೋ. ಧರ್ಮಂ ಚರ. ಆಚಾರ್ಯಾಯ ಪ್ರಿಯಂದನಮಾಹೃತ್ಯ ಪ್ರಜಾದಂತಂ ಮಾ ವಿವಚ್ಛೇತ್ಸಿ. ಸತ್ಯಾನ್ನ ಪ್ರಮೇತವ್ಯಂ, ಧರ್ಮಾನ್ನ ಪ್ರಮೇತವ್ಯಂ. ಸತ್ಯದ ಮಾರ್ಗದಿಂದಾಗಿ ವಿಚಲಿತನಾಗಬೇಡ. ಅದಾದಮೇಲೆ ಧರ್ಮದ ಮಾರ್ಗದಿಂದಾಗಿ ವಿಚಲಿತನಾಗಬೇಡ. ಧರ್ಮಾನ್ನ ಪ್ರಮೇತವ್ಯಂ, ದೇವಪಿತೃಕಾರ್ಯಾಭ್ಯಾನ್ನ ಪ್ರಮೇತವ್ಯಂ. ದೇವಕಾರ್ಯ, ಪಿತೃಕಾರ್ಯ, ಈ ಎರಡೂ ಕಾರ್ಯಗಳಿಂದಲೂ ಕೂಡ ನೀನು ವಿಚಲಿತನಾಗಬೇಡ, ಇದರಿಂದ ವಿಮುಖನಾಗಬೇಡ. ಇದೆಲ್ಲವೂ ಕೂಡ ವಿಧಿ. ನಿಷೇಧಗಳನ್ನು ತುಂಬ ಹೇಳ್ತಾರೆ. ಯಾವುದನ್ನು? ನಬಲಾಂಡು ಭಕ್ಷಯಿತ ಅಥವಾ ಇನ್ನಿತರ ಯಾವುದೆಲ್ಲ ಇದೆಯೋ ನಿಷೇಧಕಾರ್ಥಕವಾಗಿರತಕ್ಕಂತಹ ಅಹರಹ ಸಂಧ್ಯಾಮುಪಾಸೀತ, ಇದೆಲ್ಲವೂ ಕೂಡ ವಿಧಿ. ಇದಕ್ಕಿಂತ ಭಿನ್ನವಾಗಿರತಕ್ಕಂತಹ ಕೆಲವೆಲ್ಲ ಯಾವುದೆಲ್ಲ ಶಾಸ್ತ್ರ ವಿರುದ್ಧವಾಗಿದೆ, ಶಾಸ್ತ್ರದಿಂದ ನಿಂದಿತವಾಗಿರತಕ್ಕಂತಹ ಕರ್ಮಗಳನ್ನು ಮಾಡಬಾರದು. ಸ್ವಭಾವತೋ ಧರ್ಮಪರೋ ಅವಿದೇಶ್ಚಕಿತಶ್ಚರೇತ್ ಅಲ್ಪಂ ಫಲಂ ಚೈಚಕಿತೆ ಸ್ವಭಾವೇ ಫಲವಂತಂ ಅಂತ ಒಂದು ಮಹಾಭಾರತ ಹತ್ತನೆಯನ್ನು ಭಾಗವತದ ಮಾತನ್ನು ಹೇಳ್ತಾರೆ. ಸ್ವಭಾವತೋ ಧರ್ಮಪರ, ಸ್ವಾಭಾವಿಕವಾಗಿ ಹೇಗೆ ಇರಬೇಕು ಅಂತ ಕೇಳಿದ್ರೆ ಧಾರ್ಮಿಕನಾಗಿರಬೇಕು ಅಂತ. ಸ್ವಭಾವತೋ ಧರ್ಮಪರ ಅಂತ. ವಿಧಶ್ಚಿಕಿದೆ, ವಿಧಿಯನ್ನು ಮಾಡಲೇಬೇಕು, ನಿಷೇಧಗಳನ್ನು ಬಿಡಬೇಕು. ಅಲ್ಪಂ ಫಲಂ, ಅದು ಅಲ್ಪವಾಗಿರ್ತಕ್ಕಂತಹ ಫಲವಾದರೂ ಪರವಾಗಿಲ್ಲ, ತಾನು ವಿಧಿ ನಿಷೇಧಗಳನ್ನು ಅದನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಇದನ್ನು ಪುರಂದರದಾಸರು ಹೇಳುವಾಗ ನಮಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹರಿಯ ಕರುಣದೊಳಗ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ ಅಂತ ಹೇಳಿಕೊಂಡು ಒಳ್ಳೆಯ ಒಂದು ಪದ್ಯವನ್ನು ನಮಗೆ ಕೊಟ್ಟಿದ್ದಾರೆ. ಅದರ ಅರ್ಥವನ್ನು ಇಲ್ಲಿ ಜಗನ್ನಾಥದಾಸರು ಬಿಡಿಸ್ತಾ ಇದ್ದಾರೆ. ಆ ಅರ್ಥವನ್ನು ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅರ್ಘ್ಯೇಣ ಪೂರೈತಿ ಮನೋ ಪೂರ್ಣಬಲಂ ಜನೋಯಂ. ಭಗವಂತನಿಗೆ ನಾವು ಅವನು ಉದತಿಶಯನ ಅಂತ ಅವನಿಗೆ ಒಂದು ವಿಶೇಷಣವನ್ನು ಕೊಟ್ಟಿದ್ದಾರೆ. ಉದತಿಶಯನ ಅಂತ, ನೀರಿನಲ್ಲಿ ಶಯನ ಮಾಡಿರತಕ್ಕಂಥವನು. ಅಂತಹ ಉದತಿಶಯನಿಗೆ ನಾವು ನೀರಿನಿಂದ ನಾವೇನು ಅವನನ್ನು ಪೂರಣೆ ಮಾಡುವಂತಹದ್ದು. ಆದರೂ ಕೂಡ ಹೇಳ್ತಾರೆ, ಈ ಜಗತ್ತಿನಲ್ಲಿ ನಾವು ಹೇಗಿರಬೇಕು, ನಮ್ಮ ಒಂದು ಇರುವಿಕೆ ಜಗತ್ತಿನಲ್ಲಿ ಹೇಗಿರಬೇಕು ಅಂತ ಕೇಳಿದ್ರೆ ಅದು ಪದ್ಮಪತ್ರವಿವಾಂಬಸ. ಪದ್ಮಪತ್ರ, ಕಮಲದ ಪತ್ರ ಯಾವ ತೆರನಾಗಿ ನೀರಿನಲ್ಲಿದ್ದಾಗ ನೀರಿನ ಅಂಶವನ್ನು, ನೀರಿನ ವ್ಯವಸ್ಥೆಯನ್ನು ತನಗೆ ಅಂಟಿಸಿಕೊಳ್ಳುವುದಿಲ್ವೋ ಅದೇ ರೀತಿಯಾಗಿ
ನಾವು ಕೂಡ ಈ ಸಂಸಾರ ಸಮುದ್ರದಲ್ಲಿ ಇರುವಂತೆ ಇಲ್ಲದಿರುವಂತೆ, ಇರಬೇಕು ಇಲ್ಲದಿರಬೇಕು, ದಾಸರು ಹೇಳ್ತಾರಲ್ವ, ಇರಬೇಕು ಇಲ್ಲದಿರಬೇಕು ಅಂತ. ಆ ರೀತಿಯಾಗಿ ನಾವು ಇರಬೇಕು ಅಂತೆಂಬುದಾಗಿ ಕರ್ಮಾದಿಗಳನ್ನು ಮಾಡಿಕೊಂಡು, ಹಾಗೆ ಅಂತೇಳಿ ಕರ್ಮವನ್ನು ಬಿಟ್ಟಿರ್ತೇನೆ, ಕರ್ಮವನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಕರ್ಮ ಅದು ಅನಂತವಾಗಿರತಕ್ಕಂತಹ ಕರ್ಮ, ಅನಾದಿಯಾಗಿರತಕ್ಕಂತಹ ಕರ್ಮ. ಈ ಅನಾದಿ ಅನಂತ ಕಾಲದಲ್ಲಿರತಕ್ಕಂತಹ ಕರ್ಮ ಅದನ್ನು ಯಾವತ್ತೂ ಕೂಡ ನಾವು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಅವನು ಕರ್ಮವನ್ನು ಮಾಡಲೇಬೇಕು ಎಂಬುದಾಗಿ ಹೇಳ್ತಾರೆ. ಇದಕ್ಕೆ ದೃಷ್ಟಾಂತ ಯಾವುದು ಅಂತ ಕೇಳಿದ್ರೆ ದರ್ಭಿ, ಸೌಟು. ಒಳ್ಳೆಯ ಉದಾಹರಣೆ ಸೌಟು. ಸೌಟು ಯಾಕೆ ಅಂತ ಕೇಳಿದ್ರೆ, ಸೌಟು ಪಾತ್ರೆಯ ಒಳಗೆ ಅನ್ನಕ್ಕೂ ಹೋಗದೆ ಅಥವಾ ಇನ್ನಿತರ ಕ್ವಾಥ ಬಿಸಿಯಾಗಿರತಕ್ಕಂತಹ ಪದಾರ್ಥಗಳಲ್ಲಿ ತನ್ನ ಪ್ರವೇಶ ಇರ್ತದೆ. ಸಾರು ಅಥವಾ ಇನ್ನಿತರ ಯಾವುದೋ ಒಂದು ಹುಳಿ ಇತ್ಯಾದಿ ಎಲ್ಲದರಲ್ಲಿಯೂ ಕೂಡ ಅದರ ಪ್ರವೇಶ ಉಂಟು. ಆದರೆ ಅದಕ್ಕೆ ಆ ರುಚಿಯ ಲೇಪ ಉಂಟಾ ಅಂತ ಕೇಳಿದ್ರೆ, ದರ್ವಿ ಅದು ಎಲ್ಲ ಪಾತ್ರೆಗಳಲ್ಲಿಯೂ ಅದಕ್ಕೆ ರುಚಿಯ ಅನುಭವವೂ ಇಲ್ಲ. ಬಿಸಿಯ ಅನುಭವ ಉಂಟಾ ಅಂತ ಕೇಳಿದ್ರೆ ಬಿಸಿಯ ಅನುಭವವೂ ಇಲ್ಲ. ಹೇಗೆ ಆ ದರ್ವಿ ಇರ್ತದೆಯೋ ಅದೇ ರೀತಿಯಾಗಿ ನೀನು ಈ ಜಗತ್ತಿನಲ್ಲಿ ಇರಬೇಕು. ಇರುವುದು ಹೇಗೆ ಅಂತ ಕೇಳಿದ್ರೆ ದರ್ವಿ ಅಂತ ಇರಬೇಕು. ದರ್ವಿ ಯಾವ ರೀತಿಯಾಗಿ ಜಗತ್ತಿನಲ್ಲಿ ಇದ್ದು ಇಲ್ಲದಂತೆ ಇರ್ತದೆಯೋ ಆ ರೀತಿಯಾಗಿ ಜಗತ್ತಿನಲ್ಲಿ ಇದ್ದು ನಾವು ಅದನ್ನು ಸಂಪರ್ಕಕ್ಕೆ, ರುಚಿ ಬಿಸಿ ಯಾವುದೂ ಕೂಡ ಅದಕ್ಕೆ ಒಳಗಾಗುವುದಿಲ್ಲ. ಅದೇ ರೀತಿಯಾಗಿ ಜ್ಞಾನಿಯಾದವನ ಕೆಲಸ ಏನು ಅಂತ ಕೇಳಿದರೆ ಕರ್ಮದ ವ್ಯವಸ್ಥೆಯಲ್ಲಿ ತಾನು ಕರ್ಮಕ್ಕೆ ಅಂಟಿಕೊಳ್ಳಬಾರದು ಎಂಬುದಾಗಿ ಹೇಳ್ತಾರೆ. ಅಜ್ಞಸ್ಯ ಇದನ್ನ ನಾರದೀಯ ಪುರಾಣದಲ್ಲಿ ಬರುವಂತಹ ಮಾತನ್ನ ಈಶಾವಾಸ್ಯೋಪನಿಷತ್ತಿನಲ್ಲಿ ನಮಗೆ ಪ್ರಮಾಣವನ್ನಾಗಿ ಕೊಡ್ತಾರೆ. ಏನು ಕರ್ಮವನ್ನು ಮಾಡಲೇಬೇಕು ಅಂತ ಎಂಬಂತಹ ಎರಡನೆಯ ಮಂತ್ರ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾ ನಾಗದ ಕಸಸಿದ್ದನಂ ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಗಂ ಸಮಾಹ ಏವಂ ತೈನ ಅನುತೇತೋಸ್ತಿ ನ ಕರ್ಮ ಲಿಪ್ಯತೆ ನರೇ ಅಂತ ಏನು ಮಾತಿದೆಯೋ ಅದನ್ನು ಹೇಳ್ತಾರೆ. ಅಜ್ಜಸ್ಯ ಕರ್ಮ ಲಿಪ್ಯೇತ ಕೃಷ್ಣೋಪಾಸ್ತಿ ಮಕುರ್ವತಃ ಜ್ಞಾನೋಪಿ ಯತೋ ಹ್ರಾಸ ಆನಂದಸ್ಯ ಭವೇ ಧ್ರುವಂ ಅತೋ ಅಲೇಪೇಪಿ ಲೇಪಸ್ಯಾತ್ ಅತಃಕಾರಿ ವಸಾ ಸದಾ. ಇದರ ಅರ್ಥವನ್ನು ಹೇಳುತ್ತಾರೆ. ಅಜ್ಞಸ್ಯ ಕರ್ಮ ಲಿಪ್ಯೇತ, ಅಜ್ಞನಿಗೆ ಕರ್ಮ ಇದೆ, ಕರ್ಮದ ಲೇಪ ಇದೆ. ಕೃಷ್ಣೋಪಾಸ್ತಿಮ ಕುರ್ವತಃ, ಅಜ್ಞ ಯಾಕಾದ ಅಂತ ಕೇಳಿದ್ರೆ ಅವನು ಕೃಷ್ಣೋಪಾಸ್ತಿಮ ಕುರ್ವತಃ, ಅವನು ಕೃಷ್ಣನ ಉಪಾಸನೆಯನ್ನ ಮಾಡಲಿಲ್ಲ, ಭಗವಂತನ ಉಪಾಸನೆಯನ್ನ ಮಾಡಲಿಲ್ಲ, ಭಗವಂತನನ್ನ ಹರಿ ಅಂತ ಕೊಂಡಾಡಲಿಲ್ಲ. ಹರತಿ ಅಪಹರತಿ, ಅವನು ಕೃಷ್ಣ ಅಂತ ಕೊಂಡಾಡಿದ್ರೆ ಕರ್ಷಯತಿ, ನಮ್ಮಲ್ಲಿರತಕ್ಕಂತಹ ಪಾಪಗಳನ್ನು ಅಪಕರ್ಷಣೆ ಮಾಡ್ತಾನೆ. ಆದ್ದರಿಂದ ನಾವು ಭಗವಂತನನ್ನ ಕೃಷ್ಣ ಅಂತ ಉಪಾಸನೆ ಮಾಡಬೇಕು. ಒಂದು ವೇಳೆ ಭಗವಂತನನ್ನ ರಾಮ ಕೃಷ್ಣ ಇತ್ಯಾದಿಗಳನ್ನು ಉಪಾಸನೆ ಮಾಡಿಲ್ಲ ಅಂತಾದರೆ ನಾವು ಕೂಡ ಕರ್ಮದ ಬಂಧನಕ್ಕೆ ಒಳಗಾಗ್ತೇವೆ ಅಂತ ಹೇಳ್ತಾರೆ. ಜ್ಞಾನಿನೋಪಿ ಯಥೋಹ್ರಾಸ, ಜ್ಞಾನಿಗೂ ಕೂಡ ಅವನಿಗೆ ಹ್ರಾಸ ಇದೆ ಅಂತ ಹೇಳ್ತಾರೆ. ಯಾವಾಗ ಆನಂದಸ್ಯ ಭವೇ ಧ್ರುವಂ, ಅವನಿಗೆ ಭಗವಂತನನ್ನ ಅವನು ಬಿಟ್ಟ ಅಂತಾದಾಗ ಅವನಿಗೆ ಆನಂದ ಹ್ರಾಸ ಎಂಬುದು ನಡೀತದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಕರ್ಮಾದಿಗಳನ್ನು ಮಾಡುವುದು ಅತೀ ಅವಶ್ಯಕ ಎಂಬ ವಿಚಾರವನ್ನು ನಮಗೆ ಹೇಳ್ತಾರೆ. ಇನ್ನು ವಿಧಿ ನಿಷೇಧಗಳಿಗೆ ಒಳಗಾಗದೆ ಎಂದು ಒಂದು ಮಾತನ್ನು ಹೇಳ್ತಾರೆ. ವಿಧಿ ನಿಷೇಧಗಳಿಗೆ ಒಳಗಾಗದೆ ಅಂತ ಹೇಳಿದ್ರೆ ಏನರ್ಥ? ವಿಧಿ ನಿಷೇಧಗಳನ್ನು ಗಮನಿಸದೆ ಸ್ವೇಚ್ಛೆಯಿಂದ ವರ್ತನೆ ಮಾಡಬೇಕು. ಯಥೇಚ್ಛ ಸಿದ್ಧತಾಕರು ಅಂತ ಹೇಳಿದ್ರೆ ಹೇಗೆ ಬೇಕು ಹಾಗೆ ನೀನು ಮನಸ್ಸಿಗೆ ಬಂದ ಹಾಗೆ ಮಾಡು ಅಂತ ಹೇಳಿಕೊಂಡು ಅರ್ಥವನ್ನು ಮಾಡೋದಿಲ್ಲ. ಯಾವುದು ವಿಹಿತವೋ, ಯಾವುದು ಸರಿಯಾದಂತಹ ರುಜು ಮಾರ್ಗವೋ ಅದನ್ನು ಮಾಡು ಅಂತ ಹೇಳುವಂತಹದ್ದು ಅರ್ಥ ಅಲ್ವಾ? ಅದೇ ರೀತಿಯಾಗಿ ವಿಧಿ ನಿಷೇಧಗಳಿಗೆ ಒಳಗಾಗದೆ ಅಂತ ಹೇಳಿದ್ರೆ ಏನೂ ಬೇಡ,
ದೇವರನ್ನು ಧ್ಯಾನ ಮಾಡಬೇಕು, ಯಾವುದೂ ಬೇಡ. ವಿಧಿ ನಿಷೇಧಗಳ ನಮಗೆ ಒಂದು ಸಂಬಂಧವೇ ಇಲ್ಲ, ವಿಧಿ ನಿಷೇಧಗಳ ಸಂಪರ್ಕವೇ ಇಲ್ಲ ಅಂತ ಹೇಳಬೇಡಿ. ಮತ್ತೇನೋ ಕೇಳಿದ್ರೆ ವಿಧಿ ನಿಷೇಧಗಳಿಗೆ ಒಳಗಾಗದೆ ಅಂತ ಹೇಳಿದ್ರೆ ವಿಧಿ ನಿಷೇಧಗಳನ್ನು ನೋಡ್ಕೊಳ್ಬೇಕು. ಯಾವುದು ವಿಧಿ, ಯಾವುದು ನಿಷೇಧ, ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು, ಶಾಸ್ತ್ರದಲ್ಲಿ ಯಾವುದನ್ನು ನಮಗೆ ಮಾಡಲೇಬೇಕು ಎಂಬುದಾಗಿ ಹೇಳಿದ್ದಾರೆ. ಅದನ್ನೆಲ್ಲವನ್ನೂ ಕೂಡ ಸರಿಯಾಗಿ ತಿಳ್ಕೊಳ್ಳಬೇಕು. ತಿಳ್ಕೊಂಡು ಅದನ್ನು ಮಾಡಬೇಕು. ಮತ್ತೆ ಮಾಡಿದ್ದನ್ನು ಯಾವುದು ಮಾಡಬಾರ್ದು ಅಂತಿದೆಯೋ ಅದನ್ನು ಮಾಡಿದರೆ ಭಗವಂತ ನಮ್ಮನ್ನು ಶಿಕ್ಷಣೆ ಮಾಡ್ತಾನೆ. ಯಾವುದನ್ನು ಮಾಡಬೇಕು ಅಂತ ಹೇಳಿ ಶಾಸ್ತ್ರಗಳು ವಿಧಿಸಿದೆಯೋ ಅದನ್ನು ಬಿಟ್ಟರೆ ಭಗವಂತ ನಮ್ಮನ್ನು ಶಿಕ್ಷಣೆ ಮಾಡ್ತಾನೆ. ಹೀಗೆ ವಿಧಿಯನ್ನು ನಿಷೇಧವನ್ನು ಚೆನ್ನಾಗಿ ಅದನ್ನು ಈಗ ಉದಾಹರಣೆಗೆ ಬೇಕಾದಷ್ಟು ದೃಷ್ಟಾಂತಗಳನ್ನು ಕೊಡ್ಬೋದು. ಯಾವುದು ಅಂತ ಕೇಳಿದ್ರೆ ಕಳ್ಳತನವನ್ನು ಮಾಡಬಾರ್ದು ಅಂತ ಉಂಟು. ಕಳ್ಳತನವನ್ನು ಮಾಡಿದರೆ ರಾಜಶಿಕ್ಷೆಯನ್ನು ಕೊಡ್ತಾನೆ. ಇನ್ನು ಕದೀಬಾರ್ದು, ಅದೇನೋ ಹತ್ಯೆಯನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಹತ್ಯೆಯನ್ನು ಮಾಡಿದರೆ ರಾಜ್ಯದಲ್ಲಿಯೂ ಕೂಡ ಶಿಕ್ಷೆ ಇದೆ. ಇನ್ನು ನರಕಾದಿ ಅನರ್ಥಗಳು ಆಗ್ತವೆ ಅಂತ ಹೇಳ್ತಾರೆ. ಅಸತ್ಯಾದಿಗಳನ್ನು ಹೇಳಬಾರದು ಅಂತ ಹೇಳ್ತಾರೆ, ಅನರ್ಥವನ್ನು ಆಗ್ತದೆ ಅಂತ ಹೇಳ್ತಾರೆ. ಇನ್ನು ಗೋಹತ್ಯಾದಿಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಗೋಹತ್ಯ, ಪ್ರಾಣಿ ಹಿಂಸೆ ಇತ್ಯಾದಿಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಇದೆಲ್ಲವನ್ನೂ ಕೂಡ ನಾವು ಇದೆಲ್ಲವೂ ಕೂಡ ನಮಗೆ ಮಾಡಲೇಬೇಕಾಗಿರುವಂತಹದ್ದು. ಆದ್ದರಿಂದ ಆಹಾರ ಸಂಧ್ಯಾಂಪಾಸೀತ, ನಮಗೆ ಶಾಸ್ತ್ರ ಕೊಟ್ಟಿರತಕ್ಕಂತಹದ್ದು ಆಹಾರ ಸಂಧ್ಯಾಂಪಾಸೀತ. ಯಾವಾಗೆಲ್ಲ ಸಂಧ್ಯಾ ಕಾಲ ಆಗ್ತದೆಯೋ ಆವಾಗ ನೀನು ಸಂಧ್ಯಾವಂದನೆಯನ್ನು ಆಚರಣೆ ಮಾಡಬೇಕು ಅಂತ ಇದು ಶಾಸ್ತ್ರದ ವಚನ. ಆದ್ದರಿಂದ ಶಾಸ್ತ್ರದ ವಚನವನ್ನು ಮೀರಿ ನನಗೆ ಅಧ್ಯಯನ ಮಾಡಬೇಕು, ಅದನ್ನು ಮಾಡಬೇಕು. ಹೀಗೆ ಒಂದು ವೇಳೆ ಇದನ್ನೆಲ್ಲ ಸಂಧ್ಯಾವಂದನೆ, ದೇವಪೂಜೆ, ಸ್ವಾಧ್ಯಾಯ ಇದನ್ನೆಲ್ಲ ಅತ್ಯಂತ ವಿದ್ಯಾಮಾನ್ಯರು ಹೇಳ್ತಾ ಇರತಕ್ಕಂತಹದ್ದು. ಏನು ಅಂತ ಕೇಳಿದ್ರೆ ಯಾರು ವಿದ್ಯಾರ್ಥಿ ಇರ್ತಾನೋ ಅವನಿಗೆ ವಿಧಿ ನಿಷೇಧಗಳಿಲ್ಲ ಅಂತ. ಯಾವುದಕ್ಕೆ ವಿಧಿ ನಿಷೇಧಗಳಿಲ್ಲ? ಓದುವಾಗ ವಿಧಿ ನಿಷೇಧಗಳನ್ನು ಹೇಳಿದ್ದಲ್ಲ. ಅವನಿಗೆ ವಿದ್ಯಾರ್ಥಿ ದಿಸೆಯಲ್ಲಿದ್ದಾಗ ವಿಧಿ ನಿಷೇಧಗಳನ್ನು ಅವನು ಮೀರಬಹುದು. ಯಾಕೆ? ಜ್ಞಾನ ಸಂಪಾದನೆ, ವೈದಿಕ ಪರಂಪರೆಯ ಅಧ್ಯಯನ, ಶಾಸ್ತ್ರಗಳ ಚಿಂತನೆ ಅದನ್ನು ಮಾಡ್ತಾನೆ ಅಂತಾದರೆ ಅವನಿಗೆ ಯಾವತ್ತೂ ಕೂಡ ವಿಧಿ ನಿಷೇಧಗಳ ಒಂದು ಸಂಪರ್ಕ ಅವನಿಗೆ ಆಗೋದಿಲ್ಲ ಅಂತ. ಹಾಗೆ ಅಂತೇಳಿ ಬೇಕಾಬಿಟ್ಟಿಯಾಗಿ ಸಂಚಾರವನ್ನು ಮಾಡು ಅಂತ ಹೇಳಿಕೊಂಡು ಅವರು ಉತ್ತರ ಕೊಟ್ಟದ್ದಲ್ಲ. ನಮಗೆ ಯಾವುದು ವಿಹಿತ, ಸಂಧ್ಯಾವಂದನೆ, ದೇವಪೂಜೆ ಇತ್ಯಾದಿಗಳನ್ನು ಸೀಮಿತವಾಗಿರತಕ್ಕಂತಹ ಶಾಸ್ತ್ರದ ಚೌಕಟ್ಟಿನಲ್ಲಿ ಯಾವುದಿದೆಯೋ ಆ ಶಾಸ್ತ್ರದ ಚೌಕಟ್ಟನ್ನು ಮೀರದೆ, ಶಾಸ್ತ್ರದ ಹಿನ್ನೆಲೆಯನ್ನು ದಾಟದೆ ತದ್ರೀತ್ಯ ಅವನು ಇರಬೇಕು ಎಂಬುದನ್ನು ಹೇಳ್ತಾರೆ. ಅಷ್ಟು ಮಾತ್ರವಲ್ಲದೆ ಭಯದಿಂದ ತಾನು ಆಚರಿಸುವಂತಹ ಕರ್ಮಗಳು ಅದನ್ನೆಲ್ಲ ಮಾಡಲೇಬೇಕು, ಭಕ್ತಿಯಿಂದ ಮಾಡಬೇಕು. ಯಾಕೆ ಅಂತ ಕೇಳಿದ್ರೆ ಭಾಗವತ ತಾತ್ಪರ್ಯ ನಿರ್ಣಯದ ಒಂದು ಮಾತನ್ನ ಇಲ್ಲಿ ಹೇಳ್ತಾರೆ. ಸ್ವಭಾವತೋ ಧರ್ಮಪರೋ ನವಿದೇಶ್ ಚಕಿತಶ್ಚರಿ ಅಲ್ಪಂ ಫಲಂ ಹಿ ಚಕಿತೆ ಸ್ವಭಾವೇ ಫಲಮತ್ವಂ ನಿಷಿದ್ಧಂ ಮನಸಾ ಕಲ್ಪ್ಯ ಭೀತೋ ಭೀತಮಾಚರಿ ಅಜ್ಞೋಜ್ಞಸ್ಯತು ಕಲ್ಪಂ ಕಲ್ಪ ಸ್ವಭಾವ ಭೀತಾನುಗಃ. ಸ್ವಾಭಾವಿಕವಾಗಿ ಧರ್ಮಪರವಾಗಿರಬೇಕು. ಸ್ವಾಭಾವಿಕವಾಗಿ ಧರ್ಮಪರವನ್ನಾಗಿಟ್ಟುಕೊಂಡು ಅವನು ತನ್ನ ಕರ್ಮವನ್ನು ಆಚರಣೆ ಮಾಡಬೇಕು. ತನ್ನ ಕರ್ಮವನ್ನು ಆಚರಣೆ ಮಾಡುವ ಮೂಲಕವಾಗಿ ನಿಷಿದ್ಧಂ ಮನಸಾ ಕಲ್ಪ್ಯ, ನಿಷಿದ್ಧವಾದನ್ನು ಮನಸ್ಸಿನಲ್ಲಿಯೇ ಅದನ್ನು ಬಿಟ್ಟು ಬಿಡಬೇಕು. ಯಾಕೆ? ಅದನ್ನು ಮಾನಸಿಕವಾಗಿಯೂ ಕೂಡ ಅದರ ಬಳಿಗೆ ಹೋಗುವಂತಹ ಮನಸ್ಸನ್ನು ಮಾಡಲೇಬಾರ್ದು. ಯಾಕೆ ಅಂತ ಕೇಳಿದರೆ ಶಾಸ್ತ್ರದ ಒಂದು ಹಿನ್ನೆಲೆ ಇದೆ. ಅದಕ್ಕೋಸ್ಕರ ಯಾವುದನ್ನು ಮಾಡಬಾರ್ದು ಅಂತ ಶಾಸ್ತ್ರಗಳು ಹೇಳಿದೆಯೋ ಅದನ್ನು ಮಾಡಲೇಬಾರ್ದು. ಅದನ್ನು ಸ್ವಾಭಾವಿಕವಾಗಿ ಅದನ್ನು ತಿಳಿದುಕೊಂಡು ಯಾವುದನ್ನು ಮಾಡಬೇಕು ಎಂಬುದಾಗಿ ಆ ವಿಧಿ ನಿಷೇಧಗಳನ್ನು ಅರಿತುಕೊಂಡು ತಾನು ಇರಬೇಕು ಎಂಬಂತಹ ವಿಚಾರವನ್ನು ಈ ಹಿಂದಿನ ಪದ್ಯದಲ್ಲಿ ನಮಗೆ
ನದಿಯ ಜಲ ನದಿಗೆರವ ತೆರದಂದದಲ್ಲಿ ಭಗವದ್ದತ್ತ ಕರ್ಮಗಳು ಉದಿಶಯನಿಗರ್ಪಿಸುತ್ತಾ ಎಂಬಂತಹ ಪದ್ಯದಲ್ಲಿ ಜಗನ್ನಾಥದಾಸರು ನಮಗೆ ನೀಡಿದ್ರು. ಇನ್ನು ಮುಂದಿನ ಜ್ಞಾನಪೂರ್ವಕ ಯಾವತ್ತೂ ಕೂಡ ಕರ್ಮವನ್ನು ಮಾಡಬೇಕು ಅಂತ, ಕರ್ಮ ಮಾಡಬೇಕು ಅಂತ ಅಂದರೆ ಹೇಗೆ ಮಾಡಬೇಕು, ಹೇಗೇಗೋ ಮಾಡಿದ್ರೆ ಆಯ್ತಲ್ವ, ಅಯ್ಯೋ ಯಾರಿಗ್ರೇ ಬೇಕು, ಸುಮ್ಮನೆ ಕರ್ಮ ಆದರೆ ಸಾಕು, ಇದೆಲ್ಲ ಬೇಡ. ಜ್ಞಾನ ಯಾಕೆ ಬೇಕು, ಜ್ಞಾನದ ಹಿನ್ನೆಲೆ ಬೇಡ, ಕರ್ಮ ಆಗೋದು ಮುಖ್ಯ. ಆದ್ದರಿಂದ ಜ್ಞಾನ ಯಾಕೆ ಬೇಕು, ಅದಕ್ಕೆ ಜ್ಞಾನದ ಹಿನ್ನೆಲೆ ಯಾಕೆ ಬೇಕು ಅಂತ ಕೇಳಿದ್ರೆ ಅದನ್ನು ಜಗನ್ನಾಥದಾಸರು ಅದನ್ನು ನಮಗೆ ತೋರಿಸಿಕೊಡ್ತಾರೆ. ಆ ಶಾಸ್ತ್ರಗಳ ಹಿನ್ನೆಲೆ ಜ್ಞಾನರಹಿತವಾದಂತಹ ಕರ್ಮ ಅದು ಯಾವತ್ತೂ ಕೂಡ ಏಳಿಗೆಗೆ ಪೂರಕ ಆಗುವುದಿಲ್ಲ ಎಂಬ ವಿಚಾರವನ್ನು ಶಾಸ್ತ್ರಗಳು ಹೇಳಿದೆ. ಅದನ್ನು ದಾಸರು ತಮ್ಮ ಕನ್ನಡದ ಪದ್ಯದ ಮೂಲಕವಾಗಿ ನಮಗೆ ಅದನ್ನು ಸ್ಪಷ್ಟಪಡಿಸ್ತಾರೆ. ಅದನ್ನು ನಾಳೆ ಸೇರಿದಾಗ ನೋಡೋಣ. ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.